ಎಲ್ರಿಗೂ ನಮಸ್ಕಾರ. ನಮ್ಮ ಶಾಸಕರು ನನಗೆ ಸಿನಿಮಾ ಚಿತ್ರರಂಗದಿಂದ 30 ವರ್ಷದಿಂದ ಸ್ನೇಹಿತರು. ಒಂದು ಹಳೆಯ ಪತ್ರಕರ್ತರು ಗೊತ್ತು, ನಮ್ಮ ಸುಬ್ರಹ್ಮಣ್ಯ ರುಕ್ಕೋಜಿ ಅವರೆಲ್ಲ ನಾವು ಅವ್ರ ಆಫೀಸಲ್ಲೇ ಕೂತ್ಕೊಳ್ತಾ ಇದ್ವಿ. ಆವಾಗಲೇ ಅವರು ತುಂಬ ಕಷ್ಟಪಟ್ಟು ತುಂಬ ಪ್ಯಾಷನೇಟ್ ಆಗಿ, ಅವಾಗ ಬಾರ್ಡರ್ ಅಂತ ಒಂದು ರಿಲೀಸ್ ಆಗಿತ್ತು ಅಷ್ಟೇ, ಒಂದು ಬಾಲಿವುಡ್ಡಲ್ಲಿ. ಸೈನಿಕ ಕನ್ನಡ ಚಿತ್ರನೂ ಅದೇ ರೇಂಜಲ್ಲಿ ಮಾಡಿದ್ರು, ತುಂಬ ಕಷ್ಟಪಟ್ಟು ಮಾಡಿದ್ರು. ನಾವೆಲ್ಲ ಜೊತೆಗಿದ್ವಿ ಅವಾಗ. ಈ 1 ವರ್ಷದ ಮುಂಚೆ ನನ್ನ ಕರೆದ್ಬಿಟ್ಟು ನನ್ನ ಮಗನ್ನ ಒಂದು ಫಿಲ್ಮ್ ಮಾಡೋಣ ಅಂತ ಹೇಳಿದ್ರು. ನಾನು ಆಯಿತು ಕರೆಸಿ ನೋಡೋಣ ಅಂತ ಹೇಳಿದೆ. ಆವಾಗ ಧ್ಯಾನ್ ಬಂದಾಗ ಅಂದ್ಕೊಂಡೆ, ಫುಲ್ಲಿ ಲೋಡೆಡ್, ಅರ್ಧಂಬರ್ಧ ಅಲ್ಲ, ಫುಲ್ಲಿ ವೆಲ್ ಟ್ರೈನ್ಡು, ತುಂಬ ಚೆನ್ನಾಗಿ ಇಂಪ್ರೆಸ್ ಆಯಿತು ನನಗೆ ನೋಡ್ಬಿಟ್ಟು. ನಾನು ಹೇಳಿದೆ ಆದ ತಕ್ಷಣ ಯೋಗೇಶ್ವರ್ ಅವ್ರಿಗೆ, ಸರ್ ಅವಾಗ ಕಷ್ಟಪಟ್ಟು ಸೈನಿಕಾನ್ ಮಾಡಿದ್ರಿ, ಇವಾಗ ಇಷ್ಟಪಟ್ಟು ಧ್ಯಾನ್ನ 2-3 ಸಿನಿಮಾ ಮಾಡಿ ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗ್ತಾನೆ. ಈಗ ನಮ್ಮ ಚಿತ್ರರಂಗ ತುಂಬ ತೊಂದರೆಯಲ್ಲಿದ್ದಾಗ ನೀವು ಮಾಡ್ತಾ ಇರೋದು ತುಂಬ ಶ್ಲಾಘನೀಯ. ನಾವೆಲ್ಲ ಜೊತೆಯಲ್ಲಿರ್ತೀವಿ, ಎಂಟೈರ್ ನಮ್ಮ ಟೀಮು ನಿಮ್ಮ ಜೊತೆ ಇರ್ತೀವಿ. ಈಗ ಮೋಸ್ಟ್ ಬೇಕಾಗಿರೋದು ಕನ್ನಡ ಚಿತ್ರರಂಗಕ್ಕೆ 4-5 ಹೀರೋಗಳು ಬೇಕಾಗಿರೋದ್ರಿಂದ ಅದರಲ್ಲಿ ಖಂಡಿತವಾಗೂ ಧ್ಯಾನ್ ತುಂಬ ಒಳ್ಳೆಯ ಸ್ಥಾನದಲ್ಲಿ ಬರ್ತಾರೆ ಅಂತ ನನಗಂತೂ ಆತ್ಮವಿಶ್ವಾಸ ಇದೆ. ಸೊ ಕಂಗ್ರ್ಯಾಚುಲೇಷನ್ ಧ್ಯಾನ್, ಆಲ್ ದ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. ನಿಮಗೆ ನಮ್ಮೆಲ್ಲ ಟೀಮನ್ನು ಸಪೋರ್ಟ್ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಯೋಗೇಶ್ವರ್ ಅವ್ರಿಗೆ ಒಳ್ಳೆಯದಾಗುತ್ತೆ. ಅವ್ರು ಮಾಡ್ತಾ ಇರೋ ಎಲ್ಲ ಪ್ರಯತ್ನವೂ ಸಕ್ಸಸ್ ಆಗಿದ್ದಾರೆ. ಉತ್ತರ ಧ್ರುವ ಸಕ್ಸಸ್ ಆಗಿದೆ, ಸೈನಿಕ ಸೂಪರ್ ಹಿಟ್ ಆಗಿದೆ. ಸೊ ಇವೆರಡೂ ಕತೆ ಅವ್ರದ್ದು. ಮೇಯ್ನ್ ನಾನು ಕತೆ ಕೇಳಿದಾಗ ಅದ್ಭುತವಾದ ಕತೆ. ಯಾಕಂದರೆ ನಾನು ತುಂಬ ನಾನು ಈಗಿನ ಟೈಮಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಕೆಲವು ಕತೆಗಳು ಕೇಳೋದಕ್ಕಿಂತ ಅದ್ಭುತವಾಗಿ ಕತೆನ ಅವರು, ಯಾಕಂದರೆ ಅವರು ಈ ಮಣ್ಣನ್ನು ಇದು ಗೊತ್ತು ಅವ್ರಿಗೆ, ಮತ್ತು ಜನಗಳ ಜೊತೆ ತುಂಬ ಓಡಾಡ್ತಾ ಇರ್ತಾರೆ. ಆ ಎಲ್ಲ ಪಲ್ಸನ್ನು ಹಿಡಿದು 2 ಚಿತ್ರನೂ ತುಂಬ ಅದ್ಭುತವಾಗಿ ಕತೆ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಸರ್, ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ. ಥ್ಯಾಂಕ್ ಯು, ಧನ್ಯವಾದ.